ಹೇ, ನಾನು ಕುಮಾರ ಭಾರ್ಗವ. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಮೋಸ್ಟ್ಲಿ ಚಿಕ್ಕಮಗಳೂರು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಆಗಲೇ ಚಿಕ್ಕಮಗಳೂರು ಮುಟ್ಟಿಯಾಗಿದೆ, ಅದಕ್ಕೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಕಾರಣ ಯಾವುದೇ ಇರಲಿ, ಈ ವಿಡಿಯೋಲಿ ನಿಮಗೆ ಚಿಕ್ಕಮಗಳೂರಲ್ಲಿ ನಾನು ನೋಡಿದ ಕೆಲವು ಅದ್ಭುತವಾದ ಸ್ಥಳಗಳನ್ನು ತೋರಿಸ್ತೇನೆ. ಅದನ್ನು ನೋಡಿ ನೀವು ನಿಮ್ಮ ಟ್ರಿಪ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬಹುದು. ಮೊದಲನೇ ಸ್ಥಳ ಯಾವುದಂದ್ರೆ ಹೆಬ್ಬೆ ಜಲಪಾತ. ಈ ಜಾಗ ನೀವು ಮಿಸ್ ಮಾಡಲೇಬಾರ್ದು, ಯಾಕಂದರೆ ಈ ಜಲಪಾತ ನೋಡಲಿಕ್ಕೆ ಎಷ್ಟು ಚೆನ್ನಾಗುಂಟು, ಇಲ್ಲಿಗೆ ಹೋಗುವ ಅನುಭವವೂ ಅಷ್ಟೇ ಚೆನ್ನಾಗುಂಟು. ಪೇಟೆಯಿಂದ ಇಲ್ಲಿಗೆ ಸುಮಾರು 1.5 ಗಂಟೆ ದೂರ, ಮತ್ತೆ ಜಲಪಾತಕ್ಕೆ ಜೀಪಲ್ಲಿ ಹೋಗಬೇಕು. ಅದಕ್ಕೆ ಈ ಎಂಟ್ರಿ ಗೇಟ್ ಹತ್ರ ನಿಮ್ಮ ಗಾಡಿ ಪಾರ್ಕ್ ಮಾಡಬೇಕಾಗ್ತದೆ. ಒಂದು ಜೀಪಲ್ಲಿ 14 ಜನ ಲೆಕ್ಕ, ಮತ್ತೆ ಒಬ್ಬರಿಗೆ 500 ರೂಪಾಯಿ ಚಾರ್ಜ್ ಆಗ್ತದೆ. ಇಲ್ಲಿ ಫೋನ್ ಪೇ, ಗೂಗಲ್ ಪೇ ಮಾಡ್ಲಿಕ್ಕೆಲ್ಲ ನೆಟ್ವರ್ಕ್ ಸಿಗುದೇ ಇಲ್ಲ, ಅದಕ್ಕೆ ಕ್ಯಾಶ್ ತಗೊಂಡು ಹೋಗ್ಲಿಕ್ಕೆ ಮರಿಬೇಡಿ. ಕ್ಯಾಶ್ ಇಲ್ದಿದ್ರೆ ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಈ 12 ಕಿಲೋಮೀಟರ್ನ ಆಫ್ ರೋಡ್ ಪ್ರಯಾಣ ಎಂಜಾಯ್ ಮಾಡಬೇಕಾದ್ರೆ ಖಂಡಿತ ಈ ಥರ ಓಪನ್ ಟಾಪ್ ಜೀಪಲ್ಲಿ ನಿಂತ್ಕೊಂಡು ಹೋಗಿ. 12 ಕಿಲೋಮೀಟರ್ ಆದ ನಂತರ ಈ ಜೀಪ್ ಪಿಕಪ್ ಮತ್ತೆ ಡ್ರಾಪ್ ಪಾಯಿಂಟಲ್ಲಿ ಇಳಿಸ್ತಾರೆ. ಇಲ್ಲಿಂದ 20 ನಿಮಿಷ ನಡಿಬೇಕಾಗ್ತದೆ ಜಲಪಾತದ ಕಡೆ. ಜಲಪಾತ ನೋಡಿ ಬರಲಿಕ್ಕೆ 1 ಗಂಟೆ ಟೈಮ್ ಇದೆ ಅಷ್ಟೇ. ಅದಕ್ಕೆ ನೀವು ಆ ಎಂಟ್ರಿ ಗೇಟ್ ಹತ್ರ 3:30 ಅಷ್ಟೊತ್ತಿಗೆ ಬಂದರೆ ಜಲಪಾತದ ಹತ್ರ ಬರುವಾಗ ಸುಮಾರು 4:15 ಆಗ್ತದೆ. ಆಮೇಲೆ ನೀವು 5:15ವರೆಗೆ ಇಲ್ಲಿದ್ದರೆ ಸೂರ್ಯಾಸ್ತದ ಬೆಳಕು ಜಲಪಾತದ ಮೇಲೆ ಬೀಳುವುದು ನೋಡಲಿಕ್ಕೆ ಸಿಗ್ತದೆ. ಸೊ ಇದು ಹೆಬ್ಬೆ ಜಲಪಾತ. ನೆಕ್ಸ್ಟ್ ಲೊಕೇಶನ್ ಯಾವುದಂದ್ರೆ ಹಿರೇಕೊಳಲೆ ಕೆರೆ. ಇದು ಚಿಕ್ಕಮಗಳೂರಿನ ಇನ್ನೊಂದು ಅದ್ಭುತವಾದ ಸನ್ಸೆಟ್ ಪಾಯಿಂಟ್, ಯಾಕಂದ್ರೆ ನಿಮಗೆ ಸೂರ್ಯಾಸ್ತ, ಕೆರೆ ಮತ್ತೆ ಮುಳ್ಳಯ್ಯನಗಿರಿ ಬೆಟ್ಟ 3 ಒಂದೇ ಕಡೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಈ ಸ್ಥಳ ಪೇಟೆಯಿಂದ ಬರೀ 10 ಕಿಲೋಮೀಟರ್ ದೂರ ಅಷ್ಟೇ. ಇಲ್ಲಿಗೆ ನಾವು ಹೋದಾಗ ಎಂಟ್ರಿ ಫೀಸ್ ಅಂತ ಎಂಥದೂ ಇರಲಿಲ್ಲ. ಆದ್ರೆ ಈ ಜಾಗದ ಸೌಂದರ್ಯ ನೋಡ್ಬೇಕಾದ್ರೆ ನೀವು ಇಲ್ಲಿಗೆ ಸಂಜೆ 5 ಗಂಟೆ ಒಳಗಾದರೂ ಬಂದಾಗಬೇಕು. ಮೂರನೇ ಸ್ಥಳ ಕರ್ನಾಟಕದ ಪ್ರಸಿದ್ಧವಾದ ಝರಿ ಫಾಲ್ಸ್. ಈ ಜಲಪಾತ ಮುಳ್ಳಯ್ಯನಗಿರಿಯಿಂದ ಬಾಬಾ ಬುಡನ್ಗಿರಿಗೆ ಹೋಗೋ ದಾರಿಯಲ್ಲಿ ಸಿಗ್ತದೆ. ಈ ದಾರಿಯಲ್ಲಿ ಹೋಗುವಾಗ ನಿಮಗೆ ಎಡಕ್ಕೆ ಸುಮಾರು ಜೀಪ್ಗಳು ನಿಂತದ್ದು ಕಾಣ್ತದೆ. ಅದೇ ಝರಿ ಫಾಲ್ಸ್ಗೆ ಹೋಗುವ ಜೀಪ್ಗಳು. ಇಲ್ಲಿ ಒಂದು ಜೀಪಿಗೆ 800 ರೂಪಾಯಿ ಲೆಕ್ಕ. ಸೊ ನೀವು 8 ಜನ ಹೋಗೋದಾದ್ರೆ ಒಬ್ಬರಿಗೆ 100 ರೂಪಾಯಿ ಆಗ್ತದೆ, 4 ಜನ ಹೋಗೋದಾದ್ರೆ ಒಬ್ಬರಿಗೆ 200 ರೂಪಾಯಿ ಆಗ್ತದೆ. ಈ ಜಲಪಾತದಲ್ಲಿ ಹೆಬ್ಬೆ ಫಾಲ್ಸ್ ಅಲ್ಲಿ ಇದ್ದ ಹಾಗೆ ಟೈಮ್ ಲಿಮಿಟ್ ಅಂತ ಎಂಥದ್ದು ಇಲ್ಲ. ಒಂದು ಜೀಪಿನ ಗುಂಪಿಗೆ 1 ಟೋಕನ್ ಕೊಡ್ತಾರೆ. ಅದನ್ನು ತೋರಿಸಿ ನೀವು ಯಾವ್ದಾದ್ರೂ ಜೀಪಲ್ಲಿ ಎಷ್ಟೊತ್ತಿಗಾದ್ರೂ ವಾಪಸ್ ಹೋಗ್ಬೋದು. ಇನ್ನು 4ನೇ ಸ್ಥಳ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತ್ಯುನ್ನತ ಶಿಖರ, ಚಿಕ್ಕಮಗಳೂರಿನ ಪ್ರಸಿದ್ಧ ಯಾತ್ರಾ ಸ್ಥಳ. ಈ ಬೆಟ್ಟವನ್ನು ನೋಡ್ಲಿಕ್ಕೆ 2 ದಿನದಲ್ಲಿ 3 ಸಲ ಹೋಗಿದ್ದೆ, ಯಾಕಂದ್ರೆ ಅಲ್ಲಿಗೆ ಹೋದಾಗೆಲ್ಲ ಮೋಡಗಳು ಬೆಟ್ಟದ ಮೇಲೆ ತುಂಬಿ ಬಿಟ್ಟಿತ್ತು ಮಾರ್ರೆ, ಎಂಥದೂ ಕಾಣ್ತಿರ್ಲಿಲ್ಲ. ಈ ಬೆಟ್ಟವನ್ನು ನೋಡಿ ಅದರ ಸೌಂದರ್ಯವನ್ನು ಛಾಯಾಗ್ರಹಣ ಮಾಡುವ ಪ್ರಯತ್ನದ ವಿಡಿಯೋ ನನ್ನ ಚಾನಲ್ನಲ್ಲಿದೆ, ಅದನ್ನು ಖಂಡಿತ ನೋಡಿ. ಯಾಕಂದ್ರೆ ಬೆಟ್ಟದ ಮೇಲಿನ ಹವಾಮಾನ ಯಾವಾಗಲೂ ಅನಿರೀಕ್ಷಿತ. ಅದಲ್ಲದೆ ಈ ಬೆಟ್ಟದ ಮೇಲೆ ಮುಟ್ಟಬೇಕಾದ್ರೆ ಸುಮಾರು 500 ಮೆಟ್ಲು ಹತ್ತಬೇಕಾಗ್ತದೆ. ಸೊ ಬೆಟ್ಟ ನೋಡೋದ್ರಲ್ಲಿ ನಾನು ಯಶಸ್ವಿ ಆದ್ನ ಇಲ್ಲೋ ಅನ್ನುವ ಕತೆ ಮುಳ್ಳಯ್ಯನಗಿರಿಯ ವಿಡಿಯೋಯಲ್ಲಿ ಹೇಳಿದ್ದೇನೆ. ಅದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ನಲ್ಲಿದೆ, ಖಂಡಿತ ನೋಡಿ. ಇನ್ನು ಕೊನೆಯ 2 ಸ್ಥಳಗಳು ಯಾವುದಂದ್ರೆ ಗಾಳಿಕೆರೆ ಮತ್ತೆ ಕೆಮ್ಮಣ್ಣುಗುಂಡಿ. ಅದರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಏನೂ ಇಲ್ಲ, ಯಾಕಂದ್ರೆ ಅಲ್ಲಿಗೆ ಹೋದಾಗ ನನಗೆ ಏನೂ ಕಾಣಲಿಲ್ಲ. ಗಾಳಿಕೆರೆಗೆ ಹೋಗೋ ದಾರಿ ತುಂಬಾ ಸಪರ ಇದೆ, ಅದಕ್ಕೆ ಅಲ್ಲಿಗೆ ಹೋಗೋದಾದ್ರೆ ಡ್ರೈವಿಂಗ್ ಚೆನ್ನಾಗಿ ಗೊತ್ತಿರಬೇಕು. ನನ್ನ ಪ್ರಕಾರ ಈ ಮೋಡಗಳು ಇಲ್ದಿದ್ದಿದ್ರೆ ಗಾಳಿಕೆರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಿರಬಹುದು. ಈ ಜಾಗಕ್ಕೆ ಇನ್ನೊಂದ್ಸಲ ಹೋಗ್ಲೇಬೇಕು. ಸೊ ಇದು ನನ್ನ 4 ನೆಚ್ಚಿನ ಚಿಕ್ಕಮಗಳೂರಿನ ಪ್ರವಾಸಿ ಸ್ಥಳಗಳು. ಈ ವಿಡಿಯೋ ನೋಡಿ ನಿಮಗೆ ನಿಮ್ಮ ಚಿಕ್ಕಮಗಳೂರು ಟ್ರಿಪ್ ಪ್ಲಾನ್ ಮಾಡಲಿಕ್ಕೆ ಉಪಕಾರ ಆಗಿದೆ ಅಂತ ಎಣಿಸ್ಕೊಳ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಹೆಬ್ಬೆ ಫಾಲ್ಸ್, ಝರಿ ಫಾಲ್ಸ್, ಹಿರೇಕೊಳಲೆ ಕೆರೆ ಮತ್ತೆ ಮುಳ್ಳಯ್ಯನಗಿರಿ ವಿಡಿಯೋಗಳು ಚಾನಲ್ನಲ್ಲಿದೆ, ಅದನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.